ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಧಾಕೃಷ್ಣ ದೊಡ್ಡಮನಿ ಗೆಲುವಿನತ್ತ ಮತದಾರರ ಚಿತ್ತ ನೆಟ್ಟಿದೆ. ಈಗ ರಾಧಾಕೃಷ್ಣರು ಗೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಗೆದ್ದಷ್ಟೇ ಖುಷಿ ಆಗುತ್ತೆ ಅನ್ನೋ ರೀತಿಯಾಗಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಸಚಿವ ಶರಣಪ್ರಕಾಶ್ ಮೇಲಿನ ಭರವಸೆಯ ಮೇಲೆ ರಾಧಾಕೃಷ್ಣಗೆ ಮತ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಮತದಾರರು. ಅಭಿವೃದ್ಧಿ ಅಂದ್ರೇನೆ ಕಾಂಗ್ರೆಸ್, ಅದಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕ್ತೇವೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಫೇಲ್ ಆಗಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಪಾಸ್ ಆಗೇ ಆಗ್ತಾರೆ ಅನ್ನುವಂತ ಭರವಸೆಯ ಮಾತುಗಳು ಕೇಳಿಬರ್ತಿವೆ. ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಮತದಾರರು ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ರಾಧಾಕೃಷ್ಣ ದೊಡ್ಡಮನಿಯವರ ಗೆಲುವು ಖಚಿತನಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಈಗ ಬೆಳಗ್ಗೆ ನಾವು ಹೇಳ್ದಾಗೆ ರಾಧಾಕೃಷ್ಣ ದೊಡ್ಡಮನಿ ಏನಿದ್ದಾರೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಆಗಿರೋದ್ರಿಂದ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಕ್ಷೇತ್ರದಲ್ಲಿ ಸೋತಿದ್ರು ಉಮೇಶ್ ಜಾಧವ್ ಅವರ ವಿರುದ್ಧವಾಗಿ. ಹಾಗಾಗಿ ಈಗ ಉಮೇಶ್ ಜಾಧವ್ ಅವರ ವಿರುದ್ಧ ರಾಧಾಕೃಷ್ಣ ಅಂದ್ರೆ ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಅಖಾಡದಲ್ಲಿದ್ದಾರೆ. ಗೆಲ್ಲಲೇಬೇಕು ಅನ್ನುವಂತ ಜಿದ್ದು ಒಂದ್ ಕಡೆ ಇದೆ. ಉಮೇಶ್ ಜಾಧವ್ ಅವರನ್ನ ಸೋಲಿಸಬೇಕು, ತಾವು ಸೋತಂತಹ ಕ್ಷೇತ್ರದಲ್ಲಿ ತಮ್ಮ ಅಳಿಯನನ್ನ ಗೆಲ್ಲಿಸಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಣ ತೊಟ್ಟಿದ್ದಾರೆ. ಇತ್ತ ಅವರ ಪರವಾಗಿ ಮತದಾರರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಳ್ಳೆಯ ಹೊಸದಾರ ಖರ್ಗೆ ನೋಡಿ ರಾಧಾಕೃಷ್ಣ ಹಾಕ್ಲತ್ತೀವಿ ನಾವು ವೋಟಿಂಗ್. ಖರ್ಗೆ ಸಬ್ರು ಹಾಕಿದಂಗೆ ನಾವು ಆ್ಯಕ್ಚುಲಿ ರಾಧಾಕೃಷ್ಣ ಆಗ್ಬೇಕಂತ ಆಸೆ. ಖರ್ಗೆ ನಿಂತಂಗೆ ನಾವು ಅವರು ಖರ್ಗೆ ಅವ್ರಿಗೆ ರಾಧಾಕೃಷ್ಣ ಅವ್ರಿಗೆ ಹಾಂ ನೋಡ್ರಿ ಇಲ್ಲಿ ಎಲ್ಲ ರಾಧಾಕೃಷ್ಣ ಒಳ್ಳೆಯ ಹೊಸದಾರ ಖರ್ಗೆ ನೋಡಿ ರಾಧಾಕೃಷ್ಣ ಹಾಕ್ಲತ್ತೀವಿ ನಾವು ವೋಟಿಂಗ್. ಖರ್ಗೆ ಸಬ್ರು ಹಾಕಿದಂಗೆ ನಾವು ಆ್ಯಕ್ಚುಲಿ ರಾಧಾಕೃಷ್ಣ ಆಗ್ಬೇಕಂತ ಆಸೆ. ಖರ್ಗೆ ನಿಂತಂಗೆ ನಾವು ಖರ್ಗೆ ಅವ್ರಿಗೆ ರಾಧಾಕೃಷ್ಣ ಅವ್ರಿಗೆ ಹಾಂ ನೋಡ್ರಿ ಇಲ್ಲಿ ಎಲ್ಲ ರಾಧಾಕೃಷ್ಣ ಒಳ್ಳೆಯ ಹೊಸದಾರ ಖರ್ಗೆ ರಾಧಾಕೃಷ್ಣ ಆಗ್ಬೇಕಂತ ಆಸೆ. ಖರ್ಗೆ ನಿಂತಂಗೆ ನಾವು ಇಲ್ಲ, ನಾವು ಕಾಂಗ್ರೆಸ್ ಕಡೆಯಿಂದ ನಮ್ಮ ಅಭಿಪ್ರಾಯ ಒಳ್ಳೆಯದು ಸರ್. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಯಾವಾಗಲೂ. ಕಾಂಗ್ರೆಸ್ ಒಂದು ಎಲ್ಲ ಕೆಲಸ ಸರಿಯಾಗಿ ಮಾಡುತ್ತೆ ಸರ್. ಅವ್ರಿಗೆ ಓಟ್ ಹಾಕ್ತೀವಿ ಸರ್, ಕಾಂಗ್ರೆಸ್ಗೆ. ಸರ್ ನಾವು ಅವರು ಖರ್ಗೆ ಅವ್ರು ನಿಂತಿದ್ದಂಗೆ ಇದೆ ಸರ್, ಅವರಿಗೆ ಹಾಕ್ತೀವಿ ನಾವು ಓಟ್. ರಾಧಾಕೃಷ್ಣ ಅವರಿಗೆ ಹಾಕ್ತೀವಿ, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ಒಂದೇ ಸರ್ ಎಲ್ಲ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಡೆಯಿಂದ ನಾವು ಹಾಕ್ತೀವಿ ಸರ್ ಅವ್ರಿಗೆ ಇವತ್ತು. ಸರ್ ನಾವೇನು ಕಾಂಗ್ರೆಸ್ ಇದೆ ಸರ್ ಯಾವಾಗೂ ಎಲ್ಲ ರಾಧಾಕೃಷ್ಣ ಇದ್ದಂಗೆ ನಮ್ಮ ಸಾಬ್ ಸಣ್ಣಪ್ಪ ಇದ್ದಂಗೆ ಅವ್ರಲಿಂದ ಅವ್ರಿಗೆ ಹಾಕೋದು ಒಟ್ಟು ಈಟೆ ಸರ್. ಏನಂತ ನಮ್ಮ ಪಕ್ಷ ಅಂತೇಳಿ ಹಾಕ್ತೀವಿ ರೀ. ಸರ್ ಏನಿಲ್ಲ, ಎಲ್ಲ ಲೆಕ್ಕ ಇಲ್ಲ, ಏನಿಲ್ಲ ಅವ್ರಿಗೆ ಹಾಕೋದು. ಏನೇ ಇರಲಿ 5 ವರ್ಷ ಲೋಕಸಭಾ ಸದಸ್ಯರ ಕೆಲಸ ಮಾಡಿದ್ರು ನಾ ಇಷ್ಟು ಅಭಿವೃದ್ಧಿ ಮಾಡೀನಿ, ಇಂಥ ಯೋಜನೆಗಳು ತಂದೀನಿ, ಗುಲ್ಬರ್ಗ ಅಭಿವೃದ್ಧಿ ಮಾಡೀನಿ ಅಂತೇಳಿ ಓಟ್ ಕೇಳ್ತಾ ಇಲ್ಲ. ಬರೀ ಒಂದು ಸುಳ್ಳು ನರೇಂದ್ರ ಮೋದಿ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಅಭ್ಯರ್ಥಿ ಮುಖಾಂತರ ಓಟ್ ಕೇಳ್ತಾ ಇದ್ದೀವಿ. ಗುಲ್ಬರ್ಗ ಪಾರ್ಲಿಮೆಂಟ್ ಅಭ್ಯರ್ಥಿ ಮುಖಾಂತರ ನಾವು ಓಟ್ ಕೇಳ್ತಾ ಇದ್ದೀವಿ. ನಾವು ಮಾಡೋಂಥ ಯೋಜನೆಗಳು ಕರ್ನಾಟಕ ಸರ್ಕಾರದ ಯೋಜನೆಗಳ ಮುಖಾಂತರ ಓಟ್ ಕೇಳ್ತಾ ಇದ್ದೀವಿ. ಇದು ಗುಲ್ಬರ್ಗ ಕಾಂಗ್ರೆಸ್ನ ಭದ್ರಕೋಟೆ ಅದ, ಇನ್ನು ಮುಂದೂ ಭದ್ರಕೋಟೆ ಇರ್ತದೆ. 3 ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಗೆಲುವು ಸಾಧಿಸ್ತೀವಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹುಮ್ಮನಿಸಿದೆ. ಮತ್ತು ಈ ಭಾಗದ ಜನರನ್ನು ಕಾಂಗ್ರೆಸ್ ಮೇಲೆ ಅತಿ ಪ್ರೀತಿ ಇಟ್ಟು ಓಟ್ ಹಾಕ್ಲಿಕ್ಕೆ ರೆಡಿಯಾಗಿದ್ದಾರೆ. ನಾವು ಅದು ಒಳ್ಳೆಯ ರೀತಿಯಲ್ಲಿ ಅಂತ ಅನುಕೂಲ ಮಾಡ್ಕೊಂಡು ನಾವು ಈ ಗುಲ್ಬರ್ಗ ಕಾನ್ಸ್ಟಿಟ್ಯೂನ್ಸಿಯನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಹಾಕ್ಲಿಕ್ಕೆ ಪ್ರಯತ್ನ 1 ತಿಂಗಳು ನಿರಂತರ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಓಕೆ ಮಾಡಿಬಿಟ್ಟ ಸರ್. ಅವರು ಹೆಣ್ಮಕ್ಳಿಗೆ ಸಹಾಯ ಮಾಡ್ಯಾರ ಮತ್ತು ಜನರಿಗೆ ಸಹಾಯ ಮಾಡ್ಯಾರ. ಕಾಂಗ್ರೆಸ್ ಪಾರ್ಟಿ ಒಂದು ಒಳ್ಳೆ ಪಾರ್ಟಿ, ಅದಕ್ಕಾಗಿ ನಾವು ರಾಧಾಕೃಷ್ಣ ಸರ್ ಅವರಿಗೆ ಓಟ್ ಹಾಕಬೇಕಂತ ನಮ್ಮ ಅಭಿಪ್ರಾಯ ಸರ್. ಓಟ್ ಆಯ್ತು, ಖರ್ಗೆ ಸಾಬ್ರಿಗೆ ಓಟ್ ಹಾಕಿದಂಗೆ ಸರ್. ಅವ್ರು ನಾವು ಓಟ್ ಹಾಕಿದ್ರು ಅವ್ರಿಗೆ. ನಮ್ಮದ್ರಲ್ಲಿ ಇಲ್ಲಿ ಸೇಡಂ ಮತಕ್ಷೇತ್ರ ವಿಶೇಷ ಅಂದರೆ ಗುಲ್ಬರ್ಗ ಡಿಸ್ಟಿಕ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರಲಿ, ರಾಧಾಕೃಷ್ಣ ಸಾಹೇಬರಲ್ಲಿ, ಖರ್ಗೆ ಸಾಹೇಬರಲ್ಲಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಂತ ತಿಳ್ಕೊಂಡೇ ಎಲ್ಲರೂ ಇಲ್ಲಿ ಮತ ಚಲಾವಣೆ ಮಾಡ್ತಾರೆ. ವ್ಯಕ್ತಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಅಭಿವೃದ್ಧಿನೇ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಖರ್ಗೆ ಸಾಹೇಬರ ಹೆಸರಿನಲ್ಲಿ ಕಾಂಗ್ರೆಸ್ದೊಂದು ವೇಗವಾದಂಥ ಒಂದು ಗಾಳಿ ಇದೆ. ಇವತ್ತು ರಾಧಾಕೃಷ್ಣ ಸಾಹೇಬ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡ್ತಕ್ಕಂಥ ಮಾತಿಲ್ಲ. ರಾಧಾಕೃಷ್ಣ ಸಾಹೇಬರು ಕಳೆದ 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಒಂದು ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತವರು. ಅವರು ಕನಿಷ್ಠ
2-3 ಲಕ್ಷ ಮತಗಳಿಂದ ಅಂತರದಿಂದ ಕಲಬುರಗಿಯಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥ ಮಾತಿದೆ. ಏಕೆಂತಂದರೆ ಇದು ಕಲಬುರಗಿ ಕಾಂಗ್ರೆಸ್ಸಿನ ಭದ್ರಕೋಟೆ. ಇಲ್ಲಿ ವೀರೇಂದ್ರ ಪಾಟೀಲ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಕೇರಳದ ಸ್ಟಿಫನ್ ಸಾಹೇಬರು ಮತ್ತು ಹತ್ತಾರು ಜನರು ಇಲ್ಲಿ ಕಾಂಗ್ರೆಸ್ ಗೆದ್ದಂಥ ಏನೋ ಒಂದೆರಡು ಸರ್ತಿ ಅನಿವಾರ್ಯವಾಗಿ BJP ಅಥವಾ ಬೇರೆ ಪಕ್ಷಗಳು ಬಂದಿರಬೇಕು. ಆದರೆ ಗೆಲುವು ಮಾತ್ರ ಯಾವತ್ತೂ ಕಾಂಗ್ರೆಸ್ಸು. ಈ ಸರ್ತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಗಾಳಿ ಇದೆ ಮತ್ತು ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಒಂದು ಯೋಗ ಇದೆ. ಮತ್ತು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಪಾದಯಾತ್ರೆ ಇಡೀ ಜಗತ್ತಿನ ಯಾವುದೇ ಒಂದು ನಾಯಕ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿಲ್ಲ. ಆ ಪಾದಯಾತ್ರೆಯಿಂದ ನಮ್ಮ ಒಂದು ಗೆಲುವು ನಿಶ್ಚಿತ. ಮತ್ತು ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಮತ್ತು ಎಲ್ಲ ವರ್ಗಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಯಾವುದಿದ್ದು ಅದು ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ರಾಧಾಕೃಷ್ಣ ಸಾಹೇಬರು ಗೆದ್ದಿದ್ದಾರೆ. ಆ ಗೆಲುವಿಗಾಗಿ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈಗ ಇರ್ತಕ್ಕಂಥ AICC ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಭದ್ರಕೋಟೆ ಅಂತಲೇ ಹೇಳೋಕ್ಕೆ ಎಲ್ಲರೂ ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲೇ ಖ್ಯಾತಿಯಾಗಿದೆ. ಭಾಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಏನೋ ಮೋದಿ ಗಾಳಿ ಇದೆ. ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಕಾರ್ಯಕರ್ತರು ತಮಗೂ ಎಲ್ಲ ಗೊತ್ತಿದೆ, ಭಾಳಷ್ಟು ಜನನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೋದಿ ಗಾಳಿ ಇದೆ. ಮೋದಿ ಗಾಳಿ ಎಲ್ಲಿದೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಅವರು BJP ಪಕ್ಷದವರ ಅಭ್ಯರ್ಥಿಗಳು ನಾನು ಕೆಲಸ ಮಾಡಿದ್ದೀನಿ, ನಾನು 5 ವರ್ಷ ಇಲ್ಲಿ ನಿಮ್ಮ ಸೇವೆ ಮಾಡಿದ್ದೀನಿ, ಇಂಥ ಕೆಲಸ ಮಾಡಿದ್ದೀನಿ ಅಂತ ಯಾರೂ ಬಂದು ಓಟ್ ಕೇಳ್ತಾ ಇಲ್ಲ. ಮೋದಿಗೆ ನೋಡಿ ಓಟ್ ಹಾಕಿ, ಮೋದಿಗೆ ಎಷ್ಟು ಜನ ಅಂತ ನೋಡಿ ಓಟ್ ಹಾಕ್ತಾರೆ. ನೀವು ಮಾಡಿದಾಗ ಯಾರೇ ಅಭ್ಯರ್ಥಿಗಳು ಇರಲಿ, ತಾವು ಮಾಡಿದ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದೆ ಆ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಏನು ಕಾಂಗ್ರೆಸ್ ಅಭ್ಯರ್ಥಿ 100% ಶತಸಿದ್ಧ 100% ನಾವು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ರಾಧಾಕೃಷ್ಣ ಸಾಹೇಬರು ಮಿನಿಮಮ್ ಏನಿಲ್ಲ ಅಂದರೆ 70-80 ಸಾವಿರ ಓಟು ಹೆಚ್ಚಿಗೆ ಮತ ಪಡ್ಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಏನು ಜಯ ಸಾಧಿಸೋದು ಶತಸಿದ್ಧ. ಯಾಕೆಂದರೆ ಭಾಳಷ್ಟು ಜನ ಏನು ಹೇಳಿದೆ, ರಾಧಾಕೃಷ್ಣ ಸಾಹೇಬರು ತೆರೆಮರೆಯಲ್ಲಿ ಪಕ್ಷಕ್ಕಾಗಿ 40-45 ವರ್ಷದಿಂದ ಏನು ದುಡಿದಿದ್ದಾರೆ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಕಲಬುರಗಿ ಜಿಲ್ಲೆಯಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರೂ ಗೊತ್ತು. ಯಾವುದೇ ಒಂದು ಕೆಲಸ ಇದ್ದರೆ ಒಬ್ಬ ಸಣ್ಣ ಕಾರ್ಯಕರ್ತ ಹೋದರೂ ಕೂಡ ಅವ್ನ ಜವಾಬ್ದಾರಿಯಿಂದ ಅವ್ನು ಏನು ಕೆಲಸ ಆಗಬೇಕು ಅದನ್ನು ಕೇಳಿಬಿಟ್ಟು ಒಳ್ಳೆಯ ಒಂದು ಇದರಿಂದ ಅವ್ರ ಜೊತೆಗೆ ಮಾತಾಡಿ ಅವ್ರು ಏನು ಕೆಲಸ ಆಗಬೇಕು, ಎಲ್ಲಿಂದ ಏನು ಕೆಲಸ ಆಗಬೇಕು ಅವ್ರನ್ನ ಮಾತಾಡಿಸ್ಬಿಟ್ಟು ಅವ್ರಿಗೂ ಮಾತಾಡಿಸಿ ಈ ಕೆಲಸ ಶೀಘ್ರಗತಿಯಲ್ಲಿ ಆಗಬೇಕು ಅಂತ ಹೇಳಿಕೆ ಭಾಳಷ್ಟು ಜನ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಯಾರೇ ಕೂಡ ಹೋದರೂ ಅವರಿಗೆ ತುರಂತವಾಗಿ ಒಂದು ವೇಳೆ ಸಾಹೇಬರು, ನಮ್ಮ ದೊಡ್ಡ ಸಾಹೇಬರು ಇರಲಿ, ನಮ್ಮ ಪ್ರಿಯಾಂಕ್ ಸಾಹೇಬರು ಇಲ್ಲದೇ ಇದ್ದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಮ್ಮ RK ಸಾಹೇಬರು ಭಾಳಷ್ಟು ಇಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರ ಎಲ್ಲ ಜನಾಂಗದವರು, ಎಲ್ಲ ಜಾತಿ ಜನಾಂಗದವರ ಜೊತೆ ಒಳ್ಳೆ ಒಡನಾಟ ಇದೆ. ಅವರು ಅಭ್ಯರ್ಥಿಗೆ ಸೂಕ್ತ ಅಭ್ಯರ್ಥಿ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ರಾಧಾಕೃಷ್ಣ ಸಾಹೇಬರು. ಇವತ್ತಿನ ದಿವಸ ಗುಲ್ಬರ್ಗ ಲೋಕಸಭೆ ಸದಸ್ಯ ಸ್ಥಾನಕ್ಕೆ ರಾಧಾಕೃಷ್ಣ ಸಾಹೇಬರು ಆಯ್ಕೆಯಾಗಿದ್ದಾರೆ. ಇವತ್ತಿನ ದಿವಸ ಕಾಂಗ್ರೆಸ್ ಒಳ್ಳೆಯ ವಾತಾವರಣವಿದೆ. ಕೇವಲ ನಾವಿಲ್ಲಿ ಕೆರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಂದೇ ನೋಡ್ಕೊತ ಹೇಳ್ತಾಯಿಲ್ಲ. ಇವತ್ತಿನ ದಿವಸ ನಾವು ರಾಧಾಕೃಷ್ಣ ಸಾಹೇಬರ ಜೊತೆಯಲ್ಲಿ ಕರ್ನಾಟಕದ ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು ಜೇವರಿ ಹಿಡ್ಕೊಂಡು ಚಿತ್ತಾಪುರ, ಅಫ್ಜಲ್ಪುರ, ಗುರುಮಿಡಗಲ್ ಎಲ್ಲ ತಾಲೂಕುಗಳಲ್ಲಿ ನಾವು ಅಲೆದಾಡಿದ್ದೀವಿ. ಒಳ್ಳೆಯ ವಾತಾವರಣ ಇದೆ. ಈ ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷ ಆದ ತಕ್ಷಣ ಕರ್ನಾಟಕದಲ್ಲಿ ವಾತಾವರಣ ಬದಲಾವಣೆ ಆಗಿದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ನಮ್ಮ ಭಾಗದಾಗ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಹಂಗೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವ್ರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ವಾತಾವರಣ ಬದಲಾವಣೆ ಆಗಿದೆ. ಈ ಸಲ ರಾಧಾಕೃಷ್ಣ ಸಾಹೇಬರು ಭಾಳ ಅಂತರದಿಂದ, ಭಾಳ ಅಂದರೆ 2-3 ಲಕ್ಷ ಅಂತರದಿಂದ ಗೆಲ್ಲಬಹುದು ಈ ಸಲ. ಯಾಕಂತಂದರೆ ಹೋದ ಸಲ BJP ಸರ್ಕಾರ ಕೊಟ್ಟಂಥ ಮಾತು ನಡ್ಕೊಂಡಿದ್ದಿಲ್ಲ. ಕೇವಲ ಇಲ್ಲಿ ಆದಂಥ MP ಉಮೇಶ್ ಜಾಧವ್ ಅವರು ಒಂದು ಇಡೀ ಮಣ್ಣು ಸುದಕಿ ಭಾಗಕ್ಕೆ ಅವರು ಡೆವಲಪ್ಮೆಂಟ್ ಮಾಡಿಲ್ಲ. ಇಲ್ಲಿ ಬರೋಂಥ ಅನೇಕ ಡೆವಲಪ್ಮೆಂಟ್ ವಿಷಯಗಳು ಬೇರೆ ಕಡೆ ಹೋಗಿದ್ದಾವೆ. ಯಾಕಂತಂದರೆ ಮೊನ್ನೆ ಮಾತ್ರ ಒಂದು ರೈಲು ಉದ್ಘಾಟನೆ ಮಾಡೋ ಮುಖಾಂತರ ನಮ್ಮ ಆಗಿದ್ದಾನೆ. ಅದು ಒಂದು ಬಿಟ್ಟು ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಯಾವ ಅವರು ಡೆವಲಪ್ಮೆಂಟ್ ವಿಷಯವಿಲ್ಲ. ರಾಧಾಕೃಷ್ಣ ಸಾಹೇಬರು ಸುಮಾರು 40 ವರ್ಷದಿಂದ ಈ ಕಾಂಗ್ರೆಸ್ದ ಬೆನ್ನೆಲುಬಾಗಿ ಅನೇಕ ಇಲ್ಲಿ ಭಾಗದ ಲೀಡರ್ಗಳಿಗೆ ಬೆಳೆಸಿದ್ದಾರೆ. ಅನೇಕ ಯುವಕರಿಗೆ ಇವತ್ತು ಉದ್ಯೋಗ ಕೊಡಿಸಿದ್ದಾರೆ, ಡಿಗ್ರಿ ಕಾಲೇಜ್ ಲೆಕ್ಚರ್ ಕೊಡಿಸಿದ್ದಾರೆ, PSI ಮಾಡಿದ್ದಾರೆ, ಇವತ್ತು KS ಅಭ್ಯರ್ಥಿಗಳು KS ಕ್ಯಾಂಡಿಡೇಟ್ ಮಾಡಿದ್ದಾರೆ. ರಾಧಾಕೃಷ್ಣ ಸಾಹೇಬರು ಅನೇಕ ನಮ್ಮಂಥ ಯುವಕರದು ಭಾಳ ಹೆಲ್ಪ್ ಅದ. ಅದಕ್ಕಾಗಿ ಇವತ್ತು ರಾಧಾಕೃಷ್ಣ ಸಾಹೇಬರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಗೆಲ್ಲೋದೊಂದು ಭಾಳ ನಿಶ್ಚಿತ ಅದ. ಅವರು ಕೆಲವೊಂದು ಕಾಯ್ಕೊಂಡು ಕುದಿಬೇಕಾದ ಭಾಳ ಅಂತರಿಂದ ಗೆದ್ದಿರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.